ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ಸ್ನೇಹಿತರೆ, ಎಲ್ರಿಗೂ ಆ್ಯಪ್ ಅಪ್ಡೇಟ್ ಪ್ರಾಬ್ಲಮ್ ಆಗ್ತಾ ಇದೆ. ಅಪ್ಡೇಟ್ ಮಾಡಿರಿ, ಎಲ್ಲರೂ ಆ್ಯಪನ್ನು ಅಪ್ಡೇಟ್ ಮಾಡಿರಿ. ಹೌದಾ, ಎಲ್ರಿಗೂ ಅಪ್ಡೇಟ್ ಕೇಳ್ತಾ ಇದೆ. ನಿನ್ನಿಂದ ಅಪ್ಡೇಟ್ ಮಾಡಿರಿ. ಅಪ್ಡೇಟ್ ಮಾಡಿ ಅಲ್ಲಿ ಏನಾಗುತ್ತೆ ಅಂದರೆ ಆ್ಯಪ್ನಲ್ಲಿ ವೀಕ್ಲಿ ಕ್ಯೂಜ್ ಮತ್ತು ವೀಕ್ಲಿ ನೋಟ್ಸ್ ಅಂತ ಬರುತ್ತಲ್ಲ, ಆ ನೋಟ್ಸ್ ಇಲ್ಲಿವರೆಗೂ ಮೊದಲಿಂದ ಏನಾಗಿದ್ದಿಲ್ಲ ಇಲ್ಲಿವರೆಗೂ ಎಲ್ಲ ಪ್ರೊವೈಡ್ ಇದೆ. ಎಲ್ಲರೂ ಏನು ಮಾಡಿ, ಆ್ಯಪನ್ನು ಅಪ್ಡೇಟ್ ಮಾಡಿರಿ. ಕ್ವಿಜ್ ಮತ್ತು ನೋಟ್ಸ್ ಅವೈಲೇಬಲ್ ಇದೆ, ಅಲ್ಲಿ ನೋಡ್ಕೊಳ್ಳಿ. ಆಯಿತಾ? ಅಪ್ಡೇಟ್ ಮಾಡಿದ ನಂತರ ನಿಮಗೆ ವೀಕ್ಲಿ ಕ್ವಿಜ್ ಮತ್ತು ವೀಕ್ಲಿ ನೋಟ್ಸ್ ಸಿಗುತ್ತೆ. ಇಲ್ಲಿವರೆಗೂ ಏನೇನಾಗಿದ್ದಿಲ್ಲ, ವೀಕ್ಲಿ ಕ್ವಿಜ್ ವೀಕ್ಲಿ ನೋಟ್ಸ್ ಎಲ್ಲ ಇದೆ ಆ್ಯಪ್ನಲ್ಲಿ. ಆ್ಯಪ್ ಅಪ್ಡೇಟ್ ಮಾಡ್ಕೊಳ್ಳಿ. ಇವತ್ತು ಏನು ಮಾಡೋಣ, ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಹೊಸ ಚಾಪ್ಟರ್ ಯಾವುದನ್ನು ನೋಡೋಣ ಇವತ್ತು? ಹೌದಾ, ಅದಕ್ಕಿಂತ ಮುಂಚೆ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ, ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ. ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ. ಇದರಲ್ಲಿ ಲೈವ್ ಚಾಟ್ ಇರುತ್ತೆ. ಕ್ಲಾಸಸ್ ಸ್ಟಾರ್ಟ್ ಆದಾಗ ಲೈವ್ ಚಾಟ್ ಇರುತ್ತೆ. ಹೌದಾ, ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ ಇದೆ. ಆ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ, ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್. ಓಕೆ, ಇವಾಗ ನೋಡ್ರಿ, ಇವತ್ತು ಏನು ಮಾಡೋಣಪ್ಪ ಅಂತಂದ್ರೆ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್, ಕ್ರಮಯೋಜನೆ ಮತ್ತು ವಿಕಲ್ಪಗಳ ಬಗ್ಗೆ ನೋಡೋಣ. ಪರ್ಮುಟೇಷನ್ ಮತ್ತು ಕಾಂಬಿನೇಷನ್. ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಬಗ್ಗೆ ನೋಡೋಣ. ಹೌದಾ, ಪರ್ಮುಟೇಷನ್ ಯಾವ ತರ ಮಾಡ್ತಾರೆ, ಕಾಂಬಿನೇಷನ್ ಯಾವ ತರ ಮಾಡ್ತಾರೆ. ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಅಂದ್ರೆ ಏನು? ಕ್ರಮಯೋಜನೆ ಮತ್ತು ವಿಕಲ್ಪಗಳು. ಹೌದಾ, ಕ್ರಮಯೋಜನೆ ಮತ್ತು ವಿಕಲ್ಪಗಳಲ್ಲಿ ಏನಾಗುತ್ತೆ ಅಂದ್ರೆ ಪರ್ಮುಟೇಷನ್ ಅಂದ್ರೆ ವಿತ್ ಅರೇಂಜ್ಮೆಂಟ್. ಹೌದಾ, ಪರ್ಮುಟೇಷನ್ ಅಂದ್ರೆ ಏನು? ವಿತ್ ಅರೇಂಜ್ಮೆಂಟ್. ಏನ್ ಮಾಡೋದಪ್ಪ ಅಂದ್ರೆ ಅರೇಂಜ್ಮೆಂಟ್ ಮಾಡೋದು. ಸಂಖ್ಯೆಗಳನ್ನ ಏನ್ ಮಾಡೋದು? ಅರೇಂಜ್ಮೆಂಟ್ ಮಾಡೋದು. ಯಾವುದು? ಪರ್ಮುಟೇಷನ್ ವಿತ್ ಅರೇಂಜ್ಮೆಂಟ್. ಕಾಂಬಿನೇಷನ್ ಏನ್ ಮಾಡುತ್ತೆ? ಇದು ಸೆಲೆಕ್ಷನ್ ಅಂಡ್ ಗ್ರೂಪ್ ವಿದೌಟ್ ಅರೇಂಜ್ಮೆಂಟ್, ನೋ ಪ್ಲಾನಿಂಗ್. ಹೌದಾ, ವಿದೌಟ್ ಹೌದಾ, ಇದು ವಿತ್ ಅರೇಂಜ್ಮೆಂಟ್ಸ್, ವಿದೌಟ್ ಅರೇಂಜ್ಮೆಂಟ್ಸ್. ಹೌದಾ, ಯಾವ ತರ ಇದನ್ನ ಮಾಡ್ತಾರೆ? ಇವಾಗ ಪರ್ಮುಟೇಷನ್ ಏನ್ ಮಾಡ್ತಾರೆ? ಅದನ್ನ ಯೂಸ್ ಮಾಡಬೇಕಾದ್ರೆ ಎನ್ ಪರ್ಮುಟೇಷನ್ ಆರ್ ಅಂತಾರೆ. ಹೌದಾ, ಇಲ್ಲಿ ಯಾವ ತರ ಎನ್ ಪರ್ಮುಟೇಷನ್ ಆರ್, ಎನ್ ಆರ್ ಸೆಲೆಕ್ಷನ್ ಆಗಿದೆ, ಎನ್ ಪಿ ಆರ್, ಎನ್ ಪರ್ಮುಟೇಷನ್ ಅಲ್ಲಿ ಆರ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫ್ಯಾಕ್ಟೋರಿಯಲ್, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರಾಕೆಟ್ ಎನ್ ಮೈನಸ್ ಆರ್ ಬ್ರಾಕೆಟ್ ಕಂಪ್ಲೀಟ್ ಫ್ಯಾಕ್ಟೋರಿಯಲ್. ಹೌದಾ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರಾಕೆಟ್ ಎನ್ ಮೈನಸ್ ಆರ್ ಬ್ರಾಕೆಟ್ ಕಂಪ್ಲೀಟ್ ಫ್ಯಾಕ್ಟೋರಿಯಲ್. ಕಾಂಬಿನೇಷನ್ ಅಂದ್ರೆ ಏನು? ಸಿ. ಯಾವ ತರ? ಎನ್ ಕಾಂಬಿನೇಷನ್ ಆರ್. ಇದೇನ್ ಮಾಡುತ್ತೆ? ಸೇಮ್. ಇಲ್ಲಿ ಏನಿದೆ? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರಾಕೆಟ್ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್, ಅದು ಸೇಮ್ ಇರುತ್ತೆ. ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಏನಪ್ಪಾ ಇರುತ್ತೆ ಅಂದ್ರೆ ಆರ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಆರ್ ಫ್ಯಾಕ್ಟೋರಿಯಲ್.
ಪರ್ಮುಟೇಷನ್ ಅಲ್ಲಿ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರಾಕೆಟ್ n ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಕಾಂಬಿನೇಷನ್ ಅಲ್ಲಿ ವಿದೌಟ್ ಅರೇಂಜ್ಮೆಂಟ್ ಇರುತ್ತೆ. n ಕಾಂಬಿನೇಷನ್ r ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಬ್ರಾಕೆಟ್ ಕಂಪ್ಲೀಟ್ ಫ್ಯಾಕ್ಟೋರಿಯಲ್ r ಫ್ಯಾಕ್ಟೋರಿಯಲ್. ಹೌದಾ? ಇವಾಗ ನೋಡಿ ನೆಕ್ಸ್ಟ್ ಏನಾಗುತ್ತೆ, ಇಷ್ಟ ಆಯ್ತಾ? ಇಲ್ಲಿ ನೋಡ್ರಿ ಫ್ಯಾಕ್ಟೋರಿಯಲ್ ಇದನ್ನ ಯಾವ ತರ, ಈ ತರನು ಮಾಡಬಹುದು. ಯಾವ ತರ? ಫ್ಯಾಕ್ಟೋರಿಯಲ್ n ಇದು, ಹೌದಾ, ಬ್ರಾಕೆಟ್ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಈ ತರನು ಮಾಡಬಹುದು, ಅಥವಾ ಫ್ಯಾಕ್ಟೋರಿಯಲ್ ಈ ತರನು ಕೊಡಬಹುದು. ಸರ್ ಈ ತರ ಅಂದ್ರೆ ಈ ತರ ಅಂದ್ರೆ ಏನು? ಹೌದಾ, ಫ್ಯಾಕ್ಟೋರಿಯಲ್ ಏನು? ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಈ ತರ ಅಂದ್ರು ಫ್ಯಾಕ್ಟೋರಿಯಲ್. ಓಕೆ, ಇದೇನು ಫ್ಯಾಕ್ಟೋರಿಯಲ್ ಅನ್ನ ಸೂಚಿಸುತ್ತೆ. ಇವಾಗ ನೋಡ್ರಿ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ n ಫ್ಯಾಕ್ಟೋರಿಯಲ್ ಅಂದ್ರೆ ಏನು? n ಫ್ಯಾಕ್ಟೋರಿಯಲ್ ಅಂದ್ರೆ ಏನು? ಹೌದಾ, ಯಾವ ತರ n ಫ್ಯಾಕ್ಟೋರಿಯಲ್ ಆಗುತ್ತೆ? 1 2 3 4 ಡ್ಯಾಶ್ ಡ್ಯಾಶ್ n, ಎಲ್ಲಿವರೆಗೂ? n ವರೆಗೂ. ಅಥವಾ n ಫ್ಯಾಕ್ಟೋರಿಯಲ್ ಯಾವ ತರ ಆಗುತ್ತೆ? n ಮೈನಸ್ 1 n minus 2 3 into 2 into 1. ಹೌದಾ? n ಫ್ಯಾಕ್ಟೋರಿಯಲ್ ಅಂದ್ರೆ 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಅಪ್ ಟು n ಫ್ಯಾಕ್ಟೋರಿಯಲ್. ನೆಕ್ಸ್ಟ್ n ಫ್ಯಾಕ್ಟೋರಿಯಲ್ ಏನಾಗುತ್ತೆ? n ಫ್ಯಾಕ್ಟೋರಿಯಲ್ n minus 1 n minus 2 3 to 1 ವರೆಗೂ. ಇಲ್ಲಿ ನೋಡ್ರಿ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್. ಪರ್ಮುಟೇಷನ್ ಏನಾಗುತ್ತೆ? ವಿತ್ ಅರೇಂಜ್ಮೆಂಟ್. ಕಾಂಬಿನೇಷನ್ ಏನಾಗುತ್ತೆ? ವಿದೌಟ್ ಅರೇಂಜ್ಮೆಂಟ್. ಪರ್ಮುಟೇಷನ್ ಫಾರ್ಮುಲಾ ಏನು? n p r ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಕಾಂಬಿನೇಷನ್ ವಿದೌಟ್ ಅರೇಂಜ್ಮೆಂಟ್. ವಿದೌಟ್ ಅರೇಂಜ್ಮೆಂಟ್ ಏನಾಗುತ್ತೆ? n c r n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ r ಫ್ಯಾಕ್ಟೋರಿಯಲ್. ಇದೇನು ಸೂಚಿಸುತ್ತೆ? ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ಗೊತ್ತಿದೆ n n minus 1 n minus 2 3 to 1. ಹೌದಾ? ಇವಾಗ ಏನ್ ಮಾಡೋಣ ನೆಕ್ಸ್ಟ್? ಇಲ್ಲಿ ನೋಡ್ರಿ ಇವಾಗ ಯಾವ ತರ ಕೊಡ್ತಾರೆ? 5 ಫ್ಯಾಕ್ಟೋರಿಯಲ್ ಏನು ಅಂತ ಕೊಡ್ತಾರೆ. ಫ್ಯಾಕ್ಟೋರಿಯಲ್ 5 ಇದನ್ನ ಯಾವ ತರ ಮಾಡಬೇಕು ನಾನು ನಿಮಗೆ ಹೇಳಿದೆ. ಅವಾಗ ಏನಂತ ಹೇಳಿದೆ? n ಫ್ಯಾಕ್ಟೋರಿಯಲ್ ಯಾವ ತರ ಬರುತ್ತೆ? 1 2 3 4 ಅಪ್ ಟು n ವರೆಗೂ ಬರುತ್ತೆ. ಹೌದಾ? ಇವಾಗ ಏನ್ ಮಾಡಿದ್ದಾರೆ? 5 ಫ್ಯಾಕ್ಟೋರಿಯಲ್ ಕೊಟ್ಟಿದ್ದಾರೆ. 5 ಫ್ಯಾಕ್ಟೋರಿಯಲ್ ಯಾವ ತರ ಮಾಡ್ತೀವಿ? ಯಾವ ತರ ಮಾಡಬೇಕು? 5 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 5 into 4 into 3 into 2 into 1. ಇದೇನು? 5 ಫ್ಯಾಕ್ಟೋರಿಯಲ್. 5 4 20 23 60 62 120. 5 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 120. ಫ್ಯಾಕ್ಟೋರಿಯಲ್ ಮಾಡ್ಬೇಕಂದ್ರೆ ಫ್ಯಾಕ್ಟೋರಿಯಲ್ ಇವಾಗ ನೋಡ್ರಿ, ಇವಾಗ ಇಲ್ಲಿ ಕ್ಲಿಯರ್ ಆಗಿ ಮಾಡಿಬಿಡೋಣ ಫ್ಯಾಕ್ಟೋರಿಯಲ್ ನಾವು. ಹೌದಾ? ಕ್ಲಿಯರ್ ಆಗಿ ಫ್ಯಾಕ್ಟೋರಿಯಲ್ ಬಗ್ಗೆ ಮಾಡಿಬಿಡೋಣ. ನೋಡ್ರಿ ಫಸ್ಟ್ 1 ಫ್ಯಾಕ್ಟೋರಿಯಲ್ ಅಂದ್ರೆ 1 ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡ್ರಿ ಇಲ್ಲಿ. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 2 into 1 2. 3 ಫ್ಯಾಕ್ಟೋರಿಯಲ್ ಅಂತಂದ್ರೆ 3 into 2 into 1 6. ನೆಕ್ಸ್ಟ್ 4 ಫ್ಯಾಕ್ಟೋರಿಯಲ್ ಅಂತಂದ್ರೆ 4 into 3 into 2 into 1. ಹೌದಾ? 4 ಫ್ಯಾಕ್ಟೋರಿಯಲ್ ಅಂದ್ರೆ 4 3 12 12 24. ನೆಕ್ಸ್ಟ್ 5 ಫ್ಯಾಕ್ಟೋರಿಯಲ್ ಅಂತಂದ್ರೆ 5 into 4 into 3 into
2 ಇಂಟು 1 5 4 20 23 60 62 120. ನೆಕ್ಸ್ಟ್ 6 ಫ್ಯಾಕ್ಟೋರಿಯಲ್ ಅಂತಂದ್ರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇದು 6 ಫ್ಯಾಕ್ಟೋರಿಯಲ್. 6 5 30 34 120 123 360 362 720. ಹೌದಾ? ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ 7 ಫ್ಯಾಕ್ಟೋರಿಯಲ್. 7 ಫ್ಯಾಕ್ಟೋರಿಯಲ್ ಮಾಡುವಾಗ ಇಲ್ಲಿ ನೋಡಿ, ಇಲ್ಲಿ ಮಟ್ಟ ಹೆಂಗ್ ಮಾಡಿದ್ರ 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ ಮಾಡಿದ್ರ. ಇವಾಗ 7 ಫ್ಯಾಕ್ಟೋರಿಯಲ್ ಕೇಳಿದರೆ 7 ತಗೊಳ್ರಿ. ಹೌದಾ? 7 ಇಂಟು ನಿಮಗೆ ಆಲ್ರೆಡಿ ಏನು ಗೊತ್ತಾಗಿದೆ, 6 ಫ್ಯಾಕ್ಟೋರಿಯಲ್ ಗೊತ್ತಾಗಿದೆ. 6 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? 720. ಮಾಡೋದು ಬೇಡ. 5 ಫ್ಯಾಕ್ಟೋರಿಯಲ್ ಎಷ್ಟು? 120. 4 ಫ್ಯಾಕ್ಟೋರಿಯಲ್ ಅಂದ್ರೆ 24. 2 ಫ್ಯಾಕ್ಟೋರಿಯಲ್ ಅಂದ್ರೆ 3 ಅಂದ್ರೆ 6. ನಿಮಗೆ ಗೊತ್ತೇ ಇದೆ. ಹೌದಾ? ಏನ್ ಮಾಡಿದ್ರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಬರೋದಕ್ಕಿಂತ ಮುಂಚೆ 7 ಇಂಟು ನಿಮ್ಗೆ ಯಾವ್ದು ಗೊತ್ತಿದೆ? 6 ಫ್ಯಾಕ್ಟೋರಿಯಲ್ ಗೊತ್ತಿದೆ. ಫ್ಯಾಕ್ಟೋರಿಯಲ್ 6 ನಿಮಗೆ ಗೊತ್ತೇ ಇದೆ. ಹೌದಾ? ಇಲ್ಲಿ ಮಾಡ್ರಿ 7 ಇಂಟು ಫ್ಯಾಕ್ಟೋರಿಯಲ್ 6 ಎಷ್ಟು ಬರುತ್ತೆ? 720. ಹೌದಾ? 0 7 7 14 7 49 1 50 50 40. ಇದು 7 ಫ್ಯಾಕ್ಟೋರಿಯಲ್ ಆಯಿತು. ನೀವೇನು ಮಾಡ್ತಾ ಇದ್ವಿ? 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡ್ತಾ ಇದ್ವಿ. ಹೌದಾ? ನಮ್ಗೆ ಆಲ್ರೆಡಿ 6 ಫ್ಯಾಕ್ಟೋರಿಯಲ್ ಸಿಕ್ಕಿದೆ. ಹೌದಾ? 6 ಫ್ಯಾಕ್ಟೋರಿಯಲ್ ಇವಾಗ ನೋಡ್ರಿ ಸರ್, 6 ಫ್ಯಾಕ್ಟೋರಿಯಲ್ 720 ದೊಡ್ಡದಾಗತ್ತಾ? ಓಕೆ. 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಗೊತ್ತಿದೆಯಾ? 5 ಫ್ಯಾಕ್ಟೋರಿಯಲ್ ಗೊತ್ತಿದೆಯಾ? ಹಾ, ಗೊತ್ತಿದೆ ಸರ್. 5 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? 120. 120 ತಗೊಳ್ರಿ. ಹೌದಾ? 7 6 42 42 ಇಂಟು 0 0 42 84 42 1 42 8 ಕೂಡಿಸಿದ್ರೆ 5040. ಹೌದಾ? ನಿಮ್ಗೆ ಯಾವ ಫ್ಯಾಕ್ಟೋರಿಯಲ್ ಗೊತ್ತಿದೆ ಅದನ್ನ ಇಟ್ಕೊಂಡ್ಬಿಡ್ರಿ, ಕಂಟಿನ್ಯೂ ಮಾಡಕ್ ಹೋಗ್ಬೇಡ್ರಿ. 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಬೇಕಾಗಿಲ್ಲ. ನಮ್ಗೆ ಆಲ್ರೆಡಿ 6 ಫ್ಯಾಕ್ಟೋರಿಯಲ್ ಗೊತ್ತಿದೆ, 5 ಫ್ಯಾಕ್ಟೋರಿಯಲ್ ಗೊತ್ತಿದೆ, 4 ಗೊತ್ತಿದೆ, 3 ಗೊತ್ತಿದೆ, 2 ಗೊತ್ತಿದೆ, 1 ಗೊತ್ತಿದೆ. ಇವಾಗ ಯಾವ್ದು ಗೊತ್ತಾಯ್ತು? 7 ಗೊತ್ತಾಯ್ತು. ನೆಕ್ಸ್ಟ್ ಇದೇ ಸೇಮ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? 8 ಫ್ಯಾಕ್ಟೋರಿಯಲ್ ಮಾಡಿ ನೋಡ್ರಿ. ಹೌದಾ? ಇವಾಗ ನೋಡ್ರಿ 8 ಫ್ಯಾಕ್ಟೋರಿಯಲ್ 8 ಇಂಟು 7 ಫ್ಯಾಕ್ಟೋರಿಯಲ್ ಗೊತ್ತಿದೆ 5040. ಹೌದಾ? ಗೊತ್ತಿಲ್ಲ ಬಿಡ್ರಿ. ನೆಕ್ಸ್ಟ್ 6 ಫ್ಯಾಕ್ಟೋರಿಯಲ್ ಗೊತ್ತಿದೆ. ಹೌದಾ? 720. ಅದನ್ನ ತಗೊಳ್ರಿ. 8 7 56. 7 ಫ್ಯಾಕ್ಟೋರಿಯಲ್ ಅಂದ್ರೆ 720. ನೆಕ್ಸ್ಟ್ 56 ಇಂಟು 0 0 56 ಇಂಟು 2 112 112. ನೆಕ್ಸ್ಟ್ 56 ಇಂಟು 7 5 7 35 350. ನೆಕ್ಸ್ಟ್ 6 7 42 350 42 392 392. ನೆಕ್ಸ್ಟ್ 11 ಕೂಡಿಸಿದ್ರೆ 403 ಎಷ್ಟು ಬಂದ್ರಿ? 4320. ಕರೆಕ್ಟ್ ಇದೆ, ನೋಡ್ಕೊಂಡ್ಬಿಡ್ರಿ. ಹೌದಾ? ಇದು ಫ್ಯಾಕ್ಟೋರಿಯಲ್ ಮುಖಾಂತರ ಮಾಡಿದಾಗ ಈ ತರ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ, ಇವಾಗ ಫ್ಯಾಕ್ಟೋರಿಯಲ್ ಪಿ ಇದೆ, 5 ಫ್ಯಾಕ್ಟೋರಿಯಲ್ 2 5 ಪರ್ಮುಟೇಷನ್ 2 ಅಂತ ಕೊಡ್ತಾರೆ. 5 ಪರ್ಮಿಟೇಷನ್ 2 ಇದೇನು? ಅರೇಂಜ್ಮೆಂಟ್ ಮಾಡೋದು. ಇವಾಗ 5 ಸಂಖ್ಯೆಯಲ್ಲಿ 2 ಸಂಖ್ಯೆನ, 5 ಸಂಖ್ಯೆಯಲ್ಲಿ 3 ಸಂಖ್ಯೆನ, 10 ಸಂಖ್ಯೆಯಲ್ಲಿ 5 ಸಂಖ್ಯೆನ, 10 ಸಂಖ್ಯೆಯಲ್ಲಿ 4 ಸಂಖ್ಯೆಯಲ್ಲಿ ಮಾಡೋದು. ಅರೇಂಜ್ಮೆಂಟ್ ಮಾಡಿ ಲಾಸ್ಟ್ ಇಂಟು ಮಾಡೋದು. ಹೌದಾ? ಕಾಂಬಿನೇಷನ್ ಅಲ್ಲಿ ವಿದೌಟ್ ಅರೇಂಜ್ಮೆಂಟ್, ನೋ ಸೆಲೆಕ್ಷನ್ ಗ್ರೂಪ್. ಹೌದಾ? ವಿದೌಟ್ ಅರೇಂಜ್ಮೆಂಟ್ ಅಲ್ಲಿ ಐಡಿಯಾ ಇರೋದಿಲ್ಲ. ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ಗ್ರೂಪ್ನಲ್ಲಿ, ಆ ಗ್ರೂಪ್ನ ಮೈನಸ್ ಮಾಡಿ ಆನ್ಸರ್ ಮಾಡೋದು. ಇವಾಗ ನೋಡಿ, ಇದು ಅರೇಂಜ್ಮೆಂಟ್ ಗೊತ್ತೇ ಇದೆ ನಿಮಗೆ. 5P2 ಯಾವ ತರ ಬರುತ್ತೆ? ಇದಕ್ಕೆ 5P2 ನೋಡ್ರಿ. ಇದರಲ್ಲಿ SSC ಎಕ್ಸಾಮ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತು CGL ಮತ್ತು CHSL ಮತ್ತು ರೈಲ್ವೆ NTPC ಮತ್ತು ಗ್ರೂಪ್ ಡಿ ಎಕ್ಸಾಮ್ಗೆ ಒಂದು ಕ್ವಶನ್ ತುಂಬಾ ಸಲ ಕೇಳ್ತಾನೆ. ಆ ಕ್ವಶನ್ ಇವಾಗ ಮಾಡೋಣ. ಇದಾದ್ಮೇಲೆ
ಇದನ್ನ ನೋಡ್ಕೊಳ್ರಿ, ಇದ್ರ ಮೇಲೆ ಕ್ವಶನ್ಸ್ ತುಂಬಾ ಹಾಕಿರ್ತಾರೆ ನಿಮ್ಮ ಎಕ್ಸಾಮ್ಗೆ. ಇವಾಗ ನೋಡಿ 5p2 ಇದೆ, ಇಲ್ಲೇನ್ ಮಾಡಬೇಕು, ಫ್ಯಾಕ್ಟೋರಿಯಲ್ 5 ಡಿವೈಡೆಡ್ ಬೈ 5 ಮೈನಸ್ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 2 ಅಂದ್ರೆ 3 ಫ್ಯಾಕ್ಟೋರಿಯಲ್. ಇಲ್ಲಿ ನೋಡ್ರಿ 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂಟು 4, ಆಲ್ರೆಡಿ ಏನಿದೆ 3 ಫ್ಯಾಕ್ಟೋರಿಯಲ್ ಇದೆ, 3 ಫ್ಯಾಕ್ಟೋರಿಯಲ್ ತಗೊಳ್ರಿ. ಹೌದಾ, ಇಲ್ಲ 3 ಫ್ಯಾಕ್ಟೋರಿಯಲ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ತಗೊಳ್ರಿ, ಇಲ್ಲೇ ಮಾಡಿ. ಫಸ್ಟ್ ಒಂದ್ಸಲ ಮಾಡಿ ನೋಡಿ. 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1. ಹೌದಾ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. 5 4 ಎಷ್ಟು 20. ಅದಕ್ಕೆ 3 ಫ್ಯಾಕ್ಟೋರಿಯಲ್ ತಗೋಬೇಕಂತ ಹೇಳಿದೆ ನಾನು. ಹೌದಾ, 3 ಫ್ಯಾಕ್ಟೋರಿಯಲ್ ತಗೊಂಡ್ರೆ ನಿಮಗೆ ಈಸಿಯಾಗಿ ಇದು ಗೊತ್ತಾಗ್ಬಿಡ್ತಿತ್ತು. ಇವಾಗ ನೋಡ್ರಿ ಇನ್ನೂ ಒಂದು ಮಾಡೋಣ. ಹೌದಾ, 6 ಪರ್ಮ್ಯುಟೇಷನ್ ಅಲ್ಲಿ 3 ಪರ್ಮ್ಯುಟೇಷನ್ ಅರೇಂಜ್ಮೆಂಟ್ ಮಾಡಿ. ಯಾವ ತರ ಅರೇಂಜ್ಮೆಂಟ್ ಮಾಡ್ತೀರಾ? ಪರ್ಮ್ಯುಟೇಷನ್ 6 ನಲ್ಲಿ 3 ಅರೇಂಜ್ಮೆಂಟ್ ಮಾಡಂತಾರೆ. ಯಾವ ತರ ಅರೇಂಜ್ಮೆಂಟ್ ಮಾಡ್ತೀರಾ? ಫ್ಯಾಕ್ಟೋರಿಯಲ್ 6 ಇದೆ ಡಿವೈಡೆಡ್ ಬೈ 6 ಮೈನಸ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಹೌದಾ, 6 ಮೈನಸ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಇಲ್ಲಿ ನೋಡ್ರಿ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 3 ಅಂದ್ರೆ ಆಲ್ರೆಡಿ 3 ಫ್ಯಾಕ್ಟೋರಿಯಲ್ ಬಂತು. ನೀವೇನ್ ಮಾಡಿ 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್. ಹೌದಾ, ಯಾಕೆ ಆಲ್ರೆಡಿ ಅರೇಂಜ್ಮೆಂಟ್ ಅಲ್ಲಿ 3 ಫ್ಯಾಕ್ಟೋರಿಯಲ್ ಇದೆ. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು. 6 5 30, 34 120. ಇದನ್ನ ಅರೇಂಜ್ಮೆಂಟ್ ಮಾಡುವಾಗ ಯಾವ ತರ ಅರೇಂಜ್ ಮಾಡ್ಬೇಕನ್ನೋದು ನೋಡ್ತಾ ಹೋಗಿ. ಪರ್ಮ್ಯುಟೇಷನ್ ಅಲ್ಲಿ ಫ್ಯಾಕ್ಟೋರಿಯಲ್ ನಂಬರ್ ಆಫ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಕೊಟ್ಟಿದ್ರು. ಕಾಂಬಿನೇಷನ್ ಅಲ್ಲಿ ಸೇಮ್ ಇರುತ್ತೆ, ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಏನ್ ಡಿವೈಡ್ ಮಾಡಬೇಕು? r ಫ್ಯಾಕ್ಟೋರಿಯಲ್. ಹೌದಾ, ಇವಾಗ ನೋಡೋಣ. ನೆಕ್ಸ್ಟ್ ನಿಮಗೆ SSC ಮತ್ತೆ ರೈಲ್ವೆ ಎಕ್ಸಾಮ್ಗೆ ತುಂಬಾ ಸಲ ಒಂದು ಕ್ವಶನ್ಸ್ ಕೇಳಿದ್ರು. ಯಾವಪ್ಪ ಕ್ವಶನ್ಸ್ ಅಂತಂದ್ರೆ ಇಲ್ಲಿ ನೋಡ್ರಿ ಹೇಳ್ತೀನಿ. n ಇವಾಗ ನೋಡ್ರಿ NC2 n ಕಾಂಬಿನೇಷನ್ 2 NC2 ಕಾಂಬಿನೇಷನ್ ಫಾರ್ಮುಲಾ ಏನಿದೆ? ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಹೌದಾ, n ಮೈನಸ್ r ಫ್ಯಾಕ್ಟೋರಿಯಲ್ ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ n ಫ್ಯಾಕ್ಟೋರಿಯಲ್ ಅಂದ್ರೆ ಏನು? ನಾನು ನಿಮಗೆ ಅವಾಗ ಹೇಳಿದ್ದೆ n ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು? n ಮೈನಸ್ 1 n ಮೈನಸ್ 2 ಅಂತ ನಾನು ನಿಮ್ಗೆ ಹೇಳಿದ್ದೆ. ಇವಾಗ ನೋಡ್ರಿ n ಮೈನಸ್ 1 n ಮೈನಸ್ 2 ಹೌದಾ, ಡಿವೈಡೆಡ್ ಬೈ n ಮೈನಸ್ r ಅಂದ್ರೆ 2. ನೆಕ್ಸ್ಟ್ r ಇದೆ, r ಫ್ಯಾಕ್ಟೋರಿಯಲ್ ಎಷ್ಟಿದೆ? r ಅಂದ್ರೆ 2 ಫ್ಯಾಕ್ಟೋರಿಯಲ್. ಹೌದಾ, ಅರ್ಥ ಆಯ್ತಾ? ಇವಾಗ ನೋಡ್ರಿ n ಮೈನಸ್ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನು ಉಳಿತು? n ಮೈನಸ್ 1 ಡಿವೈಡೆಡ್ ಬೈ 2. ವೆರಿ ವೆರಿ ಇಂಪಾರ್ಟೆಂಟ್ ಇದು. SSC ಎಕ್ಸಾಮ್ ನಲ್ಲಿ ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ. NC2 ಹೌದಾ, ಆಪ್ಷನ್ಸ್ ಕೊಡ್ತಾರೆ ನಿಮಗೆ. n ಮೈನಸ್ 1 ಡಿವೈಡೆಡ್ ಬೈ n ಮೈನಸ್ 1 n ಮೈನಸ್ 2 ಡಿವೈಡೆಡ್ ಬೈ 2 n ಮೈನಸ್ 1 ಡಿವೈಡೆಡ್ ಬೈ 2 n ಮೈನಸ್ 1 ಡಿವೈಡೆಡ್ ಬೈ n ಸ್ಕ್ವೇರ್ ಅಂತ ಕೊಡ್ತಾರೆ. ಹೌದಾ, ನೀವೇನ್ ಮಾಡಬೇಕು? ಇಲ್ಲಿ ನೋಡ್ರಿ NC2 ಫಾರ್ಮುಲಾ ಏನು? ಕಾಂಬಿನೇಷನ್ ಏನು? NCR n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರಾಕೆಟ್ n ಮೈನಸ್ r ಫ್ಯಾಕ್ಟೋರಿಯಲ್ ನೆಕ್ಸ್ಟ್ r ಫ್ಯಾಕ್ಟೋರಿಯಲ್. ಹೌದಾ, ಇಷ್ಟ ಆಯ್ತಾ?
ಇದು ನಿಮಗೆ ಗೊತ್ತಿದೆ. ಅವಾಗ ಏನು ಮಾಡಿದ್ರ n ಫ್ಯಾಕ್ಟೋರಿಯಲ್ n ಮೈನಸ್ r ಫ್ಯಾಕ್ಟೋರಿಯಲ್ ಇದೆ. ನೀವೇನು ಮಾಡಿದ್ರಿ n ಮೈನಸ್ 1 n ಮೈನಸ್ 2 ತೊಗೊಂಡ್ರಿ. ಹೌದಾ? ನೆಕ್ಸ್ಟ್ n ಮೈನಸ್ 2 ತೊಗೊಂಡ್ರ ಫ್ಯಾಕ್ಟೋರಿಯಲ್ r ಅಂದ್ರೆ ಏನು 2 ತೊಗೊಂಡ್ರ n ಮೈನಸ್ 1 n ಮೈನಸ್ 2 ಇದೆ. n ಮೈನಸ್ 2 ಕ್ಯಾನ್ಸಲ್ ಆಯಿತು. 2 ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಫ್ಯಾಕ್ಟೋರಿಯಲ್ 2 ಅಂದ್ರೆ ಏನು 2 ಇಂಟು 1. ಹೌದಾ? 2 1 2 n ಮೈನಸ್ 1 2. ಇದು ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಡ್ರಿ. ಈ ಕ್ವಶನ್ನ ತುಂಬಾ ಸಲ ಕೇಳ್ತಾರೆ. n ಸ್ವೀಟು ಕಾಂಬಿನೇಷನ್ನ ಇದರ ಉತ್ತರ ಏನು n ಕಾಂಬಿನೇಷನ್ 2 n ಬ್ರಾಕೆಟ್ n ಮೈನಸ್ 1 ಡಿವೈಡೆಡ್ ಬೈ 2. ಇದನ್ನು ನಿಮ್ಮ ಮೈಂಡ್ನಲ್ಲಿ ನೆನಪಿಟ್ಕೊಂಡ್ಬಿಡ್ರಿ. ಇದನ್ನ ತುಂಬಾ ಸಲ ಕೇಳಿದ್ದಾರೆ SSC ಎಕ್ಸಾಮ್ ನಲ್ಲಿ. ಬೇಕಿದ್ರೆ SSC ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಆಬ್ಜೆಕ್ಟಿವ್ ಕ್ವಶನ್ ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಹೌದಾ? ಇವಾಗ ನೋಡ್ರಿ ನೆಕ್ಸ್ಟ್ ಕಾಂಬಿನೇಷನ್ ಅಲ್ಲಿ ಯಾವ ತರ ಮಾಡಬೇಕು. ಇವಾಗ ಏನ್ ಮಾಡ್ತಾರೆ 5 ಕಾಂಬಿನೇಷನ್ 2 ಅಂತ ಕೊಡ್ತಾರೆ. 5 ಕಾಂಬಿನೇಷನ್ 2 ಅಂತ ಕೊಡ್ತಾರೆ. ಮಾಡೋಣ. 5 ಕಾಂಬಿನೇಷನ್ 2 ಅಂದ್ರೆ ಫಾರ್ಮುಲಾ ಏನು 5 ಫ್ಯಾಕ್ಟೋರಿಯಲ್. ಓಕೆ. ನೆಕ್ಸ್ಟ್ 5 ಮೈನಸ್ 2 ಫ್ಯಾಕ್ಟೋರಿಯಲ್. ಓಕೆ. ನೆಕ್ಸ್ಟ್ ಏನು 2 ಇದೆ 2 ಫ್ಯಾಕ್ಟೋರಿಯಲ್. ಹೌದಾ? ಓಕೆ ಮಾಡಿದ್ರ. ನೆಕ್ಸ್ಟ್ ನೋಡೋಣ 5 ಫ್ಯಾಕ್ಟೋರಿಯಲ್ ನಿಮಗೆ ಗೊತ್ತೇ ಇದೆ. ನೆಕ್ಸ್ಟ್ 5 ಮೈನಸ್ 2 ಅಂದ್ರೆ 3 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಏನಿದೆ 2 ಫ್ಯಾಕ್ಟೋರಿಯಲ್. ಹೌದಾ? ಇವಾಗ ನೋಡ್ರಿ 5 ಇಂಟು 4 ಇಂಟು ಆಲ್ರೆಡಿ 3 ಫ್ಯಾಕ್ಟೋರಿಯಲ್ ಇದೆ. 3 ಫ್ಯಾಕ್ಟೋರಿಯಲ್ ಇಟ್ಬಿಡಿ. ಹೌದಾ? ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 2 1 2 2 5 2 ಎಷ್ಟು 10. ಹೌದಾ? 5 2 10. 2 ಇಂಟು 1 ಆಗುತ್ತೆ. 3 ಫ್ಯಾಕ್ಟೋರಿಯಲ್ ಎಂಡ್ ಮಾಡಿಬಿಡಿ. ಹೌದಾ? 2 ಇಂಟು 1 ಆಗುತ್ತೆ. ಕ್ಲಿಯರ್? ಇವಾಗ ನೋಡ್ರಿ 5 ಸ್ವೀಟಿ ಮಾಡಿದ್ರ ನೆಕ್ಸ್ಟ್ 7C3 ಮಾಡಿ. 7C3 ಇಲ್ಲೇನಾಗುತ್ತೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಬ್ರಾಕೆಟ್ 7 ಮೈನಸ್ 3 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್. ಹೌದಾ? 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 3 ಅಂದ್ರೆ 4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಏನಿದೆ 3 ಫ್ಯಾಕ್ಟೋರಿಯಲ್. ಅದನ್ನು ತಗೊಳ್ರಿ. ನೆಕ್ಸ್ಟ್ 7 ಫ್ಯಾಕ್ಟೋರಿಯಲ್ ಎಲ್ಲಿ ಮಟ ಬರಬೇಕು 4 ಮಟ. 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ನಿಮಗೆ ಗೊತ್ತಿದೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನು ನಿಮಗೆ 4 ಫ್ಯಾಕ್ಟೋರಿಯಲ್ ಗೊತ್ತಾಯ್ತು. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನು 3 ಇಂಟು 2 ಇಂಟು 1 3 1 3 2 2 1 2 7 5 ಎಷ್ಟಾಯ್ತ್ರಿ 35. ಇದರ ಆನ್ಸರ್. ಹೌದಾ? ಇದುವರೆಗೂ ನೀವು ಏನ್ ಮಾಡಿದ್ರಲ್ಲ ಇದು ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಮೇಲೆ ಕೇಳಿದಂತ ಕ್ವಶನ್ಸ್ಗಳು. ಹೌದಾ? ಈ ತರ ಮಾಡ್ತಾ ಹೋಗ್ತೀರಾ. ನಿಮ್ಗೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನು ತುಂಬಾ ಕ್ವಶನ್ ಇದರಲ್ಲಿ ಮಾಡ್ತಾರೆ. ಒಂದು ಹ್ಯಾಂಡ್ ಶೇಕ್ ಹ್ಯಾಂಡ್ಸ್. ಹೌದಾ? ಒಂದು ಸಮಾರಂಭದಲ್ಲಿ 10 ಜನರು ಒಬ್ಬರನ್ನೊಬ್ಬರು ಶೇಕ್ ಹ್ಯಾಂಡ್ಸ್ ಮಾಡಿದರೆ ಅಲ್ಲಿ ಒಟ್ಟು ಶೇಕ್ ಹ್ಯಾಂಡ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಹೌದಾ? ಅದನ್ನು ಮಾಡೋಣ. ನೆಕ್ಸ್ಟ್ ಇವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮಗೆ ಒಂದು ವರ್ಡ್ಸ್ ಕೊಡ್ತಾರೆ. ಯಾವ ವರ್ಡ್ಸ್ ಕೊಡ್ತಾರೆ ಅಂತಂದ್ರೆ ಇವಾಗ ನೋಡ್ರಿ ಏನ್ ಕೊಡ್ತಾರೆ ಪವರ್. ಅಂತ ಒಂದು ವರ್ಡ್ ಕೊಡ್ತಾರೆ. ಇದನ್ನ ಪರ್ಮುಟೇಷನ್ ಅಲ್ಲಿ ಫ್ಯಾಕ್ಟೋರಿಯಲ್ ಮುಖಾಂತರ ಮಾಡ್ಬೇಕಂತ ಹೇಳ್ತಾರೆ. ಏನ್ ಮಾಡ್ಬೇಕು ಮಾಡೋಕ್ಕಿಂತ ಮುಂಚೆ ಈ ವರ್ಡ್ಸ್ ನೋಡ್ಬೇಕು. ಇದರಲ್ಲಿ ಯಾವ್ದಾದ್ರು ವರ್ಡ್ಸ್ ರಿಪೀಟ್ ಆಗಿದಾವ ಅಂತ ನೋಡ್ಬೇಕು. ಸರ್ ರಿಪೀಟ್ ಆಗಿಲ್ಲ. ರಿಪೀಟ್ ಆಗದೇ ಇದ್ರೆ ಎಷ್ಟಿದೆ ನೋಡಿ ಸಂಖ್ಯೆ 1 ಇದೆ 2 ಇದೆ 3 ಇದೆ 4 ಇದೆ 5 ಸಂಖ್ಯೆ ಇದಾವೆ. 5 ಸಂಖ್ಯೆ ಅಂದ್ರೆ 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಅಂದ್ರೆ ಅವಾಗ ನೀವು ಏನ್ ಮಾಡಿದ್ರಿ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡಿದ್ರಿ. 5 4 20 23 60 62 120.
5 ಫ್ಯಾಕ್ಟೋರಿಯಲ್ ಅಂದ್ರೆ ಏನು 120. ಇದು ಪವರ್ ಅಂತ ಕೇಳಿದಾಗ ಇವಾಗ ನೋಡ್ರಿ ಇನ್ನೊಂದು ನಿಮಗೆ ಹಾಕ್ತೀನಿ ಹೆಸರು ಕೇಳ್ರಿ. ರಾಹುಲ್ 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 ಸೇಮ್ ಎಷ್ಟಿದೆ 5 ಫ್ಯಾಕ್ಟೋರಿಯಲ್ ಇದೆ. ಯಾವ್ದಾದ್ರು ರಿಪೀಟ್ ಆಗಿದಾವ? ರಿಪೀಟ್ ಆಗಿಲ್ಲ. ರಿಪೀಟ್ ಆಗದಿದ್ದಾಗಿದ್ರೆ ಏನು 5 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಅಂದ್ರೆ ಆನ್ಸರ್ ಏನು 120. ನೆಕ್ಸ್ಟ್ ರಮನ್ RAMAN ರಮನ್. ರಮನ್ ಇದರಲ್ಲಿ ಎಷ್ಟು ಫ್ಯಾಕ್ಟೋರಿಯಲ್ ಇದಾವೆ ನೋಡ್ರಿ 1 2 3 4 5 5 ಫ್ಯಾಕ್ಟೋರಿಯಲ್ ಇದಾವ. ಓಕೆ ನೆಕ್ಸ್ಟ್ ಡಿವೈಡೆಡ್ ಬೈ ಯಾವುದು ರಿಪೀಟ್ ಆಗಿದೆ ಎ 2 ಟೈಮ್ಸ್ ರಿಪೀಟ್ ಆಗಿದೆ 2 ಫ್ಯಾಕ್ಟೋರಿಯಲ್. ಹೌದಾ? ಓಕೆ ಬನ್ನಿ ಇವಾಗ 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದ್ರೆ ನೆಕ್ಸ್ಟ್ ಇಲ್ಲೂ 2 ಫ್ಯಾಕ್ಟೋರಿಯಲ್ ಇದೆ. 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 5 4 20 23 60. ಇದೆಲ್ಲ ಏನು ನಿಮ್ಮ ಎಕ್ಸಾಮ್ಗೆ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಮೇಲೆ ಯಾವ್ಯಾವ ತರ ಕೇಳ್ತಾರೆ ಅನ್ನೋದು ಇಲ್ಲ ನಿಮಗೆಲ್ಲ ತೋರಿಸಿದ್ದೀನಿ. ಹೌದಾ? ಇಲ್ಲೆಲ್ಲ ನೋಡ್ತಾ ಹೋಗಿ. ಓಕೆ ಪರ್ಮುಟೇಷನ್ ಅಂದ್ರೆ ಏನು, ಕಾಂಬಿನೇಷನ್ ಅಂದ್ರು ಫಸ್ಟ್ ಏನು ನೋಡಿದ್ರಿ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಬಗ್ಗೆ ನೋಡಿದ್ರಿ. ವಿತ್ ಅರೇಂಜ್ಮೆಂಟ್ ವಿದೌಟ್ ಅರೇಂಜ್ಮೆಂಟ್ ಮಾಡಬೇಕು. ಪರ್ಮುಟೇಷನ್ ಅಂದ್ರೆ ಏನು NPR ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ವಿದೌಟ್ ಅರೇಂಜ್ಮೆಂಟ್ ಅಂದ್ರೆ ಏನು ಕಾಂಬಿನೇಷನ್ ಸೆಲೆಕ್ಷನ್ ಅಂಡ್ ಗ್ರೂಪ್ NCR ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಫ್ಯಾಕ್ಟೋರಿಯಲ್ n ಅಂದ್ರೆ 1 2 3 4 ಲಾಸ್ಟ್ n ವರೆಗೂ. ಫ್ಯಾಕ್ಟೋರಿಯಲ್ n ಅಂದ್ರೆ n ಮೈನಸ್ 1 n ಮೈನಸ್ 2 ಲಾಸ್ಟ್ 3 ಇಂಟು 2 ಇಂಟು 1 ವರೆಗೆ ನೋಡ್ಕೋಬೇಕು. ಹೌದಾ? ಇವನ್ನೆಲ್ಲ ನೀವು ಮಾಡಿದಿರಾ? ಇದನ್ನೆಲ್ಲ ಒಂದ್ಸಲ ನೋಡ್ಕೊಂಡ್ಬಿಡ್ರಿ ಇನ್ನೊಮ್ಮೆ. ಹೌದಾ? 1 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 4 5 6 7 8 ಫ್ಯಾಕ್ಟೋರಿಯಲ್ ನೀವು ಯಾವ ತರ ಮಾಡ್ಬೇಕಂತ ಇಂಟು ನಾನು ಹೇಳಿದ್ದೀನಿ. ನೆಕ್ಸ್ಟ್ 5p2 ಪರ್ಮುಟೇಷನ್ ಯಾವ ತರ ಮಾಡಬೇಕು. ನೆಕ್ಸ್ಟ್ NC2 ನಿಮಗೆ ಕೊಟ್ರೆ n ಮೈನಸ್ 1 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಅದನ್ನ ನೋಡ್ಕೊಳ್ರಿ. ನೆಕ್ಸ್ಟ್ ಕಾಂಬಿನೇಷನ್ ಅಲ್ಲಿ ಯಾವ ತರ ಕೇಳ್ತಾರೆ. ನೆಕ್ಸ್ಟ್ ವರ್ಡ್ಸ್ ಮುಖಾಂತರ ಕೊಟ್ಟಾಗ ಯಾವ ತರ ಕೊಟ್ಟ ಮಾಡಿದ್ರ. ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಅಂದ್ರೆ ಹ್ಯಾಂಡ್ ಶೇಕ್ಸ್ ಶೇಕ್ ಹ್ಯಾಂಡ್ಸ್ ಬಗ್ಗೆ ಬರುತ್ತೆ. ಶೇಕ್ ಹ್ಯಾಂಡ್ಸ್ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ ಒಂದು ಸಮಾರಂಭವೊಂದರಲ್ಲಿ 10 ಜನರಿದ್ದಾರಂತೆ. ಒಂದು ಸಮಾರಂಭ ಒಂದು ಫಂಕ್ಷನ್ ಹಾಲ್ ನಲ್ಲಿ 10 ಜನ ಇದ್ದಾರೆ. ಆ 10 ಜನರು ಒಬ್ಬರನ್ನೊಬ್ಬರು ಶೇಕ್ ಹ್ಯಾಂಡ್ಸ್ ಮಾಡಿದರೆ ಅಲ್ಲಿ ಒಟ್ಟು ಶೇಕ್ ಹ್ಯಾಂಡ್ಸ್ ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇದನ್ನ ಏನ್ ಮಾಡ್ಬೇಕಂದ್ರೆ ಟೋಟಲ್ ನಂಬರ್ಸ್ ಒಟ್ಟು ಸಂಖ್ಯೆ ಟೋಟಲ್ ನಂಬರ್ ಡಿವೈಡೆಡ್ ಬೈ 2 ನೆಕ್ಸ್ಟ್ ಪ್ರೀವಿಯಸ್ ನಂಬರ್. ಹೌದಾ? ಹೆಂಗಂದ್ರೆ ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಇಂಟು ಹಿಂದಿನ ಸಂಖ್ಯೆ ಅಂದ್ರೆ ಏನು ಅದನ್ನ ಹೇಳ್ತೇನೆ ಇವಾಗ. ಹಿಂದಿನ ಸಂಖ್ಯೆ. ಹೌದಾ? ಇಲ್ಲಿ ನೋಡಿ ಒಟ್ಟು ಸಂಖ್ಯೆ ಅಂದ್ರೆ ಏನು ಹ್ಯಾಂಡ್ಸ್ ಎಕ್ಸ್ ಟೋಟಲ್ ಎಷ್ಟು ಜನ ಇದ್ದಾರೆ 10 ಡಿವೈಡೆಡ್ ಬೈ 2 ಹಿಂದಿನ ಸಂಖ್ಯೆ ಅಂದ್ರೆ 10ರ ಹಿಂದಿನ ಸಂಖ್ಯೆ ಯಾವುದು 9 2 1 2 5 9 5 45. ಹೌದಾ? ಎಷ್ಟಾಯ್ತು 45. ಹ್ಯಾಂಡ್ಸ್ ಎಕ್ಸ್ ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ 2 ಅದರ ಹಿಂದಿನ ಸಂಖ್ಯೆ 10ರ ಹಿಂದಿನ ಸಂಖ್ಯೆ ಅದನ್ನು ಕೊಡ್ತಾರೆ. ಒಟ್ಟು ಸಂಖ್ಯೆ 10 ಭಾಗ 2 ಇಂಟು 9 2 1 2 5 9 5 45. ನೆಕ್ಸ್ಟ್ ಇದೇ ಸೇಮ್ ಇನ್ನೊಂದು ಕೊಡ್ತೇನೆ ನೋಡ್ರಿ. ಇಲ್ಲಿ ಒಂದು ಸಮಾರಂಭವೊಂದರಲ್ಲಿ 20 ಜನ ಶೇಕ್ ಹ್ಯಾಂಡ್ಸ್ ಮಾಡ್ತಾರೆ. ಅಲ್ಲಿ ಒಟ್ಟು ಶೇಕ್ ಹ್ಯಾಂಡ್ಸ್ ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. 20 ಕೊಟ್ಟಾಗ ಒಟ್ಟು ಸಂಖ್ಯೆ 20 ಭಾಗ 2 ಅದರ ಹಿಂದಿನ ಸಂಖ್ಯೆ 20ರ ಹಿಂದಿನ ಸಂಖ್ಯೆ 19 2 1 2 10 10 ಇಂಟು 19 ಮಾಡಿದ್ರೆ 190. ನಿಮ್ಮ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಯಾವ ಏನೇನು ಟಾಪಿಕ್ ಹೇಳ್ತಾರಂತ ನೀವು ಮಾಡಿದ್ರ. ಇವಾಗ ಚಾಪ್ಟರ್ಗೆ ಹೋಗೋಣ. ಚಾಪ್ಟರ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ. ಅಲ್ಲಿ ಲೈವ್ ಇರುತ್ತೆ, ಲೈವ್ ಚಾಟ್ ಇರುತ್ತೆ. ಲೈವ್ ಚಾಟ್ ಆಪ್ಷನ್ ಕೊಟ್ಟಿರ್ತೀನಿ. ಆ ಲೈವ್ ಚಾಟ್ ಆಪ್ಷನ್ ಅಲ್ಲಿ
ನೀವು ಆನ್ಸರ್ ಅನ್ನ ಮಾಡಬೇಕು. ಇದುವರೆಗೂ ಏನೇನು ನೋಡಿದಿರಾ ಅದ್ರ ಮೇಲೆ ಕ್ವಶನ್ಸ್ ಇರ್ತವೆ. ನೆಕ್ಸ್ಟ್ ಫಸ್ಟ್ ಗೆ ಹೋಗೋಣ. ವೆಲ್ಕಮ್ ಇದೆ, ಎಲ್ರಿಗೂ ಸ್ವಾಗತ, ಕ್ವಶನ್ ಗೆ ಸ್ವಾಗತ. ಇವಾಗ ಫಸ್ಟ್ ಕ್ವಶನ್ ಹೋಗೋಣ. ಫಸ್ಟ್ ಕ್ವಶನ್ ಬಂದಿದೆ ನೋಡ್ರಿ. ಕ್ರೈಸಿಸ್ ಎಂಬ ಪದದ ಎಲ್ಲಾ ಅಕ್ಷರಗಳನ್ನು ಬಳಸಿ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು? 200, 360, 180, 720. ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಬೇಗ ಆಲ್ರೆಡಿ ಆನ್ಸರ್ ಮಾಡ್ತಾ ಇದ್ರಾ? ಓಕೆ ಓಕೆ. ಓಕೆ, ಟ್ರೈ ಮಾಡಿ ಬೇಗ ಬೇಗ. ಮ್ಯಾಥ್ಸ್ ಬೈ ಸಂತೋಷ್ ಅಂತ ಟೆಲಿಗ್ರಾಮ್ ಇದೆ, ಆ ಟೆಲಿಗ್ರಾಮ್ ಲಿಂಕ್ ನಲ್ಲಿ, ಹೌದಾ, ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಇದೆ, ಆ ಟೆಲಿಗ್ರಾಮ್ ಲಿಂಕ್ ನಲ್ಲಿ ಹೋಗಿ ನೀವು ಆನ್ಸರ್ ಅನ್ನು ಮಾಡಬೇಕು. ಇವಾಗ ನೋಡ್ರಿ, ಕ್ರೈಸಿಸ್, CRISIS, ಹೌದಾ? ಕ್ರೈಸಿಸ್ ಎಂಬ ಪದದ ಎಲ್ಲಾ ಅಕ್ಷರಗಳನ್ನು ಬಳಸಿ 180, 360 ಅಂತ ಇದ್ರ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು ಅಂತ ಕೇಳಿದರೆ ಟೋಟಲ್ ಫ್ಯಾಕ್ಟೋರಿಯಲ್ ಇದೆ ನೋಡ್ರಿ. 1, 2, 3, 4, 5, 6 ಇದಾವೆ. ಎಷ್ಟು ಫ್ಯಾಕ್ಟೋರಿಯಲ್ ಇದಾವೆ? 6 ಫ್ಯಾಕ್ಟೋರಿಯಲ್, ಹೌದಾ? ಓಕೆ, 6 ಫ್ಯಾಕ್ಟೋರಿಯಲ್ 6 ತಗೊಳ್ರಿ, ಹೌದಾ? ನೆಕ್ಸ್ಟ್ ನೋಡ್ರಿ, ಸಿಕ್ಸ್ ಫ್ಯಾಕ್ಟೋರಿಯಲ್ ಇದೆಯಾ? ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಯಾವ ರಿಪೀಟ್ ಆಗಿದಾವೆ? ಐ ರಿಪೀಟ್ ಆಗಿದೆ ಸರ್. ಎಸ್ ರಿಪೀಟ್ ಆಗಿದೆ. ಐ ಎರಡು ಸಲ ರಿಪೀಟ್ ಆಗಿದೆ. 2 times 2 ಫ್ಯಾಕ್ಟೋರಿಯಲ್ ತಗೊಳ್ರಿ. ನೆಕ್ಸ್ಟ್ ಎಸ್ ಎರಡು ಸಲ ರಿಪೀಟ್ ಆಗಿದೆ. 2 ಸಲ 2 ಫ್ಯಾಕ್ಟೋರಿಯಲ್ ತಗೊಳ್ರಿ, ಹೌದಾ? 6 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 6 ಫ್ಯಾಕ್ಟೋರಿಯಲ್ 6 into 5 into 4 into 3 into 2 ಫ್ಯಾಕ್ಟೋರಿಯಲ್, ಹೌದಾ? 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ನೆಕ್ಸ್ಟ್ ಏನು ಹೋಯ್ತು? 2 into 1, 2 1 2 6 5 30, 32 160, 160 into 3 ಮಾಡಿದ್ರೆ 180. ಎಷ್ಟು ಬಂದ್ರಿ? 180. ಕ್ರೈಸಿಸ್ ಎಂಬ ಪದದ ಎಲ್ಲಾ ಅಕ್ಷರಗಳನ್ನು ಬಳಸಿ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು ಅಂತ ಕೇಳಿದರೆ 180, ಹೌದಾ? ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರಶ್ನೆಗೆ ಬನ್ನಿ. ಸುನೀಲ್ ಎಂಬ ಪದದ ಎಲ್ಲಾ ಅಕ್ಷರಗಳನ್ನು ಬಳಸಿ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು? 100, 120, 140, 180 ಇದೆ. ಟ್ರೈ ಮಾಡಿ. ಬೇಗ, ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಬೇಗ ಬೇಗ. ವೆರಿ ಗುಡ್. ನೋಡ್ರಿ, 120 ಅಂತ ಇದ್ರ ಎಲ್ರು? 120. ಸುನೀಲ್ 2 ವರ್ಡ್ಸ್ ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ? ಸುನೀಲ್ ಎಂಬ ಪದದ ಎಷ್ಟು ಪದಗಳಿದ್ದಾವೆ ನೋಡ್ರಿ? 1 2 3 4 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಯಾವ್ದಾದ್ರು ರಿಪೀಟ್ ಆಗಿದಾವ ನೋಡ್ರಿ? ಯಾವ ರಿಪೀಟ್ ಆಗಿಲ್ಲ. ರಿಪೀಟ್ ಆಗದೆ ಇದ್ದಾಗ 5 ಫ್ಯಾಕ್ಟೋರಿಯಲ್ ಏನು? 5 into 4 into 3 into 2 into 1, 5 4 20, 23 60, 62 120. ಆನ್ಸರ್ ಏನ್ ಬಂತ್ರಿ? 120. ಆಪ್ಷನ್ ಬಿ 120. ಕ್ಲಿಯರ್? ಅರ್ಥ ಆಗ್ತಾ ಇದೆಯಲ್ಲ? ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸತ್ಯಂ ಎಂಬ ಪದದ ಎಲ್ಲಾ ಅಕ್ಷರಗಳನ್ನು ಬಳಸಿ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು? 280, 260, 360, 520. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಬೇಗ ಟ್ರೈ ಮಾಡಿ. ಸತ್ಯಂ, ಇದನ್ನ ನಿಮ್ಮ KSಗೆ ಕೇಳಿದ್ರು ಸತ್ಯಂ ಬಗ್ಗೆ. ಬೇಗ ಬೇಗ ಬರಲಿ ಆನ್ಸರ್. $120 ಅಲ್ಲ, ಆಗ ಪ್ರಿವಿಯಸ್ ಇಯರ್ದು 120, ಇದು 360.
ಓಕೆ 360 ಅಂತ ಇದ್ರ ನೋಡೋಣ. 360 ಓಕೆ ನೋಡೋಣ. ಸತ್ಯಂ SATYAM ಸತ್ಯಂ ಎಂಬ ಪದದ ಎಲ್ಲ ಅಕ್ಷರವನ್ನು ಬಳಸಿ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು ಅಂತ ಕೇಳಿದ್ದಾರೆ. ಇವಾಗ ನೋಡ್ರಿ, ಸತ್ಯಂ ಎಂಬ ಪದಗಳು ಎಷ್ಟಿದಾವೆ? 1 2 3 4 5 6 ಇದ್ದಾವೆ. 6 ಫ್ಯಾಕ್ಟೋರಿಯಲ್. ಹೌದಾ? 6 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಯಾವ ರಿಪೀಟ್ ಆಗಿದೆ ನೋಡ್ರಿ? ಎ ಒಂದು ಸಲ, ಎ 2 ಸಲ ರಿಪೀಟ್ ಆಗಿದೆ. ಮತ್ತೆ ಯಾವುದು ರಿಪೀಟ್ ಆಗಿಲ್ಲ? y ರಿಪೀಟ್ ಆಗಿಲ್ಲ, t ರಿಪೀಟ್ ಆಗಿಲ್ಲ. ಯಾವುದು? 2 ಫ್ಯಾಕ್ಟೋರಿಯಲ್. 2 ಅಂದ್ರೆ 2 2 ಸಲ ರಿಪೀಟ್ ಆದ್ರೆ 2 ಫ್ಯಾಕ್ಟೋರಿಯಲ್, 3 ಸಲ ರಿಪೀಟ್ ಆದ್ರೆ 3 ಫ್ಯಾಕ್ಟೋರಿಯಲ್. ಎಷ್ಟು ಸಲ ರಿಪೀಟ್ ಆಗುತ್ತಲ್ಲ ಅಷ್ಟು ತಗೋಬೇಕು. 6 ಫ್ಯಾಕ್ಟೋರಿಯಲ್ ಅಂದ್ರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್. ಯಾಕಂದ್ರೆ ಆಲ್ರೆಡಿ 2 ಫ್ಯಾಕ್ಟೋರಿಯಲ್ ಇದೆ. 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 6 5 30, 34 120, 123 360. ಆಪ್ಷನ್ ಸಿ 360 360. ನೆಕ್ಸ್ಟ್ 360 ಅಂತ ಯಾರು ಕೊಟ್ಟಿದ್ರಲ್ಲ ಎಲ್ಲ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬನಾನಾ ಎಂಬ ಪದದ ಎಲ್ಲ ಅಕ್ಷರ ಬಳಸಿ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು? 180, 150, 160, 60. ಬೇಗ ಟ್ರೈ ಮಾಡಿ, ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಬೇಗ ಟ್ರೈ ಮಾಡಿ. ಎಷ್ಟು ಬರುತ್ತೆ ನೋಡ್ರಿ ಆನ್ಸರು. ಬನಾನಾ ಅಂಗದಲ್ಲಿ ಎಷ್ಟು ಪದಗಳಿದ್ದಾವೆ, ಯಾವ್ಯಾವ ರಿಪೀಟ್ ಆಗಿದಾವೆ ಅನ್ನೋದು 180 360 ಅಂತಾರೆ ಡಿ ಕೆ ಅವರು. ಮಾನ್ಸ 60 ಓಕೆ 60 ಅಂತಾರೆ. ನೋಡೋಣ. ಹೌದಾ? ಬನಾನಾ ಎಂಬ ಪದದ ಎಲ್ಲ ಅಕ್ಷರವನ್ನು ಬಳಸಿ ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು ಅಂತ ಕೇಳಿದಾರ. 60 ಅಂತ ಕೊಟ್ಟಿದ್ದಾರೆ ಎಲ್ಲರೂ. ಓಕೆ ಟ್ರೈ ಮಾಡೋಣ. BANANA ಬನಾನಾ. ಹೌದಾ? BANANA. ಒಟ್ಟು ಪದಗಳು 1 2 3 4 5 6 ಪದಗಳಿದ್ದಾವೆ. 6 ಫ್ಯಾಕ್ಟೋರಿಯಲ್ ಅಂತ ತಗೊಳ್ರಿ. ಹೌದಾ? ಡಿವೈಡೆಡ್ ಬೈ ಯಾವ ರಿಪೀಟ್ ಆಗಿದ್ದಾವೆ ಸರ್? ಎ 1 ಸಲ, ಎ 2 ಸಲ, ಎ 3 ಸಲ. 3 ಸಲ ರಿಪೀಟ್ ಆದ್ರೆ 3 ಫ್ಯಾಕ್ಟೋರಿಯಲ್ ತಗೊಳ್ರಿ. ಮತ್ತೆ ಇನ್ನೊಂದು ಯಾವ ರಿಪೀಟ್ ಆಗಿದೆ? n 1 ಸಲ, n 2 ಸಲ ರಿಪೀಟ್ ಆಗಿದೆ, 2 ಫ್ಯಾಕ್ಟೋರಿಯಲ್ ಅಂತ ತಗೊಳ್ರಿ. ಹೌದಾ? ನೆಕ್ಸ್ಟ್ 6 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 6 ಇಂಟು 5 ಇಂಟು 4 ಇಂಟು ಎಲ್ಲಿಗೆ ಎಂಡ್ ಮಾಡಬೇಕು? 3 ಫ್ಯಾಕ್ಟೋರಿಯಲ್ ಎಂಡ್ ಮಾಡಿ. ಹೌದಾ? 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ನೆಕ್ಸ್ಟ್ ಏನಿದೆ? 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1 2 1 2 6 5 30 32 ಆಪ್ಷನ್ ಏನ್ ಬಂತ್ರಿ? ಆಪ್ಷನ್ ಡಿ 60. ಆಪ್ಷನ್ ಡಿ 60. ಇದೇನು? ಕ್ರಮಯೋಜನೆ ಮತ್ತು ವಿಕಲ್ಪಗಳು. ನಿಮ್ಮ PSI ಮತ್ತು PC ಎಕ್ಸಾಮ್ಗೆ ಈ ತರ ಕ್ವಶನ್ ಕೊಡ್ತಾರೆ. ಬನಾನಾ ಎಂಬ ಪದದ ಎಲ್ಲ ಅಕ್ಷರ ಬಳಸಿ ಯಾವ್ದಾದ್ರು ಒಂದು ವರ್ಡ್ಸ್ ಕೊಡ್ತಾರೆ. ಬನಾನಾ ಕೊಡ್ತಾರೆ, ಪವರ್ ಕೊಡ್ತಾರೆ, ಹೌದಾ? ಸತ್ಯಂ ಕೊಡ್ತಾರೆ. ಏನಾದ್ರೂ ಒಂದು ಪದ ಕೊಟ್ಟು ಎಷ್ಟು ವಿಭಿನ್ನ ಪದಗಳನ್ನು ರಚಿಸಬಹುದು ಅಂತ ಕೊಡ್ತಾರೆ. ರಿಪೀಟ್ ಆದ್ರೆ 2 ಸಲ ರಿಪೀಟ್ ಆಗಿದೆ ನೋಡ್ರಿ. ರಿಪೀಟ್ ಆಗದೇ ಇದ್ರೆ ಅದೆಷ್ಟು ಫ್ಯಾಕ್ಟೋರಿಯಲ್ ಇದೆಯಲ್ಲ ಅಷ್ಟನ್ನೇ ಇಂಟು ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ. ಇದು PSI 2020ರ ಕ್ವಶನ್. ಲೀಡರ್ ಎಂಬ ಪದದ ಎಲ್ಲ ಅಕ್ಷರವನ್ನು ಬಳಸಿ ಎಷ್ಟು ಪದಗಳನ್ನು ರಚಿಸಬಹುದು ಅಂತ ಕೇಳಿದರೆ 77 144 360 720. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಬೇಗ ಟ್ರೈ ಮಾಡಿ. ಲೀಡರ್ ಓಕೆ 360 460 360 ಅಂತ ಇದ್ದೀರಾ. 460 ಅದರಲ್ಲಿ ಇಲ್ಲೇ ಇಲ್ಲ. ಏನು ಟೈಪ್ ಮಾಡುವಾಗ ಮಿಸ್ಟೇಕ್ ಆಗ್ತಾ ಇದೆಯಾ? ಓಕೆ ಇವಾಗ ನೋಡೋಣ ಏನು ಕೊಟ್ಟಿದ್ದಾರೆ. ಲೀಡರ್ ಇದು ನಿಮ್ಮ PSI ಎಕ್ಸಾಮ್ಗೆ ಕೇಳಿದ್ರು. LEADER ಲೀಡರ್. ಹೌದಾ? ಲೀಡರ್. ಇವಾಗ ನೋಡ್ರಿ, ಲೀಡರ್ ಅಲ್ಲಿ ಒಟ್ಟು ಪದಗಳು ಎಷ್ಟಿದ್ದಾವೆ? 1 2 3 4 5 6 ಇದ್ದಾವೆ. 6 ಫ್ಯಾಕ್ಟೋರಿಯಲ್ ತಗೊಳ್ರಿ. ಯಾವ ರಿಪೀಟ್ ಆಗಿದಾವೆ? ಈ 2 ಸಲ ರಿಪೀಟ್ ಆಗಿದೆ. 2 ಫ್ಯಾಕ್ಟೋರಿಯಲ್ ತಗೊಳ್ರಿ. ಹೌದಾ? ನೆಕ್ಸ್ಟ್
6 into 5 into 4 into 3 into 2 factorial divided by 2 factorial 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 ಕ್ಯಾನ್ಸಲ್ ಆಯಿತು. 6 5 30 34 120 123 360 ಆಪ್ಷನ್ 360 ಎಲ್ಲಿದೆ ನೋಡ್ರಿ ಆಪ್ಷನ್ ಸಿ 360 ಆಪ್ಷನ್ ಸಿ 360 ಎಲ್ಲರೂ 360 360 ಅಂತ ಹೇಳಿದಿರಾ ಓಕೆ ಅರ್ಥ ಆಗ್ತಾ ಇದೆ ಎಲ್ಲರೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆಯಲ್ಲ ಇದು ಪರ್ಮುಟೇಷನ್ ಮೇಲೆ ಕ್ರಮಯೋಜನೆ ಮತ್ತು ವಿಕಲ್ಪಗಳು ನೆಕ್ಸ್ಟ್ ನೋಡೋಣ ಸುಪ್ರೀಂ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿ ಎಷ್ಟು ಪದಗಳನ್ನು ರಚಿಸಬಹುದು 2500 2650 2530 2520 ಟ್ರೈ ಮಾಡಿ ಬೇಗ ಟ್ರೈ ಮಾಡಿ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸುಪ್ರೀಂ ಎಷ್ಟು ಬರುತ್ತೆ ನೋಡ್ರಿ ಇಂಟು ಮಾಡೋಕೆ ಟೈಮ್ ಬೇಕಾ ತುಂಬಾ ಬೇಗ ಇಂಟು ಮಾಡ್ಬಿಡಿ ಆವಾಗ ಅದೇ ಹೇಳಿದ್ದೆ ನಾನು 6 ಫ್ಯಾಕ್ಟೋರಿಯಲ್ ನೆನಪಿಟ್ಟಬೇಕು 720 5 ಅಂದ್ರೆ 120 ಅದನ್ನ ಕಂಟಿನ್ಯೂ ಇಟ್ಕೊಂಡ್ಬಿಡ್ರಿ ನೆನಪಿಟ್ಕೊಂಡ್ಬಿಡ್ರಿ 7 ಫ್ಯಾಕ್ಟೋರಿಯಲ್ ಅಂದ್ರೆ 2520 ಹೌದಾ 2520 ಅಂತ ಇದ್ರ ಎಲ್ಲರೂ 2520 ಓಕೆ ಚೆಕ್ ಮಾಡೋಣ ಸುಪ್ರೀಂ SUPREME ಸುಪ್ರೀಂ ಒಟ್ಟು ಪದಗಳು ಎಷ್ಟಿದೆ ನೋಡ್ರಿ 1 2 3 4 5 6 7 ಫ್ಯಾಕ್ಟೋರಿಯಲ್ ಇದ್ದಾವೆ ಹೌದಾ ಯಾವುದು ರಿಪೀಟ್ ಆಗಿದೆ ನೋಡ್ರಿ ಯಾವುದು ರಿಪೀಟ್ ಆಗಿದೆ ಇ ರಿಪೀಟ್ ಆಗಿದೆ ಎಸ್ ಇಲ್ಲ ಯು ಇಲ್ಲ ಪಿ ಇಲ್ಲ ಆರ್ ಇಲ್ಲ ಇ ರಿಪೀಟ್ ಆಗಿದೆ 2 ಫ್ಯಾಕ್ಟೋರಿಯಲ್ ತಗೊಳ್ರಿ ನೆಕ್ಸ್ಟ್ 7 ಫ್ಯಾಕ್ಟೋರಿಯಲ್ ಅಂದ್ರೆ 7 into 6 into 5 into 4 into 3 into 2 factorial divided by 2 factorial ಕ್ಯಾನ್ಸಲ್ ಆಯಿತು 7 6 42 42 5 210 210 4 840 843 2520 ಹೌದಾ 2520 ಆಪ್ಷನ್ ಡಿ 2520 ಕ್ಲಿಯರ್ ಪದಗಳು ಕೊಟ್ರೆ ಯಾವ ತರ ಇಂಟು ಮಾಡಬೇಕು 3 ಸಲ ರಿಪೀಟ್ ಆದಾಗ 3 into 2 into 1 2 ಸಲ ರಿಪೀಟ್ ಆದಾಗ 2 into 1 3 or 2 ಮಾತ್ರ ರಿಪೀಟ್ ಆಗಿದಾವೆ ಮ್ಯಾಕ್ಸಿಮಮ್ 2 ಸಲ ರಿಪೀಟ್ ಆಗುತ್ತೆ ಹೌದಾ ಯಾವಾಗಾದ್ರೂ ಒಂದು 3 ಟೈಮ್ ರಿಪೀಟ್ ಆಗುತ್ತೆ ಹೌದಾ ಇವಾಗ ನೋಡ್ರಿ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಪಿ ನಗರದಿಂದ ಕ್ಯೂ ನಗರದವರೆಗೆ 50 ವಿಧಗಳಲ್ಲಿ ಮತ್ತು ಕ್ಯೂ ನಗರದಿಂದ ಆರ್ ನಗರದವರೆಗೆ 100 ವಿಧಗಳಲ್ಲಿ ಹೋಗಬಹುದು ಹಾಗಾದರೆ ಪಿ ನಗರದಿಂದ ಆರ್ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದು ಅಂತ ಕೇಳ್ತಾರೆ ಮೊದಲೇ ಕೊಟ್ಟಿದ್ದಾರೆ ನಿಮಗೆ ಪಿ ನಗರದಿಂದ ಕ್ಯೂ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದಂತೆ 50 ವಿಧಗಳಲ್ಲಿ ನೆಕ್ಸ್ಟ್ ಕ್ಯೂ ನಗರದಿಂದ ಆರ್ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದಂತೆ 100 ವಿಧಗಳಲ್ಲಿ ಹೋಗಬಹುದಂತೆ ಹಾಗಾದರೆ ಪಿ ನಗರದಿಂದ ಆರ್ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದು ಅಂತ ಕೇಳಿದ್ದಾರೆ ಹೌದಾ ಪಿ ನಗರದಿಂದ ಕ್ಯೂ ನಗರದವರೆಗೆ 50 ವಿಧಗಳಲ್ಲಿ ಕ್ಯೂ ನಗರದಿಂದ ಆರ್ ನಗರದವರೆಗೆ 100 ವಿಧಗಳಲ್ಲಿ ಹಾಗಾದ್ರೆ ಪಿ ನಗರದಿಂದ ಆರ್ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದು ಅಂತ ಕೇಳಿದಾಗ ಅಲ್ಲಿ ಏನ್ ಮಾಡಬೇಕು ಅವುಗಳ ಎರಡು ಮಧ್ಯೆ ಇಂಟು ಮಾಡ್ಬಿಡ್ರಿ 50 into 100 50 into 100 ಎಷ್ಟಾಗುತ್ತೆ ನೋಡ್ರಿ 51 50 0 0 ಎಷ್ಟಾಯ್ತ್ರಿ 5000 ಎಷ್ಟು ವಿಧಗಳಲ್ಲಿ ಹೋಗಬಹುದಂತೆ 5000 ವಿಧಗಳಲ್ಲಿ ಏನ್ ಮಾಡ್ಬಿಡ್ರಿ ಇವು ಎರಡು ಸಂಖ್ಯೆಗಳ ಮಧ್ಯೆ ಇಂಟು ಮಾಡ್ಬಿಡ್ರಿ ಪಿ ನಗರದಿಂದ ಆರ್ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದು 5000 ವಿಧಗಳಲ್ಲಿ ಹೋಗಬಹುದು ಹೌದಾ ನೆಕ್ಸ್ಟ್ ಇದ ಸೇಮ್ ಇದೆ ಟ್ರೈ ಮಾಡ್ರಿ ಎ ನಗರದಿಂದ ಬಿ ನಗರದವರೆಗೆ 30 ವಿಧಗಳಲ್ಲಿ ಮತ್ತು ಬಿ ನಗರದಿಂದ ಸಿ ನಗರದವರೆಗೆ 25 ವಿಧಗಳಲ್ಲಿ ಚಲಿಸಬಹುದು ಹಾಗಾದರೆ ಎ ನಗರದಿಂದ ಸಿ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಚಲಿಸಬಹುದು 650 750 550 350 ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಬೇಗ ಮಾಡ್ರಿ ಬೇಗ 750 ವೆರಿ ಗುಡ್ 750 ಅಂತ ಇದ್ರಾ ನೋಡೋಣ 750 ವೆರಿ ಗುಡ್ 750
ಏನು ಕೊಟ್ಟಿದ್ದಾರೆ? ಎ ನಗರದಿಂದ ಬಿ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದಂತೆ? 30 ವಿಧಗಳಲ್ಲಿ. ಬಿ ನಗರದಿಂದ ಸಿ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದಂತೆ? 25 ವಿಧಗಳಲ್ಲಿ. ಹಾಗಾದರೆ ಎ ನಗರದಿಂದ ಸಿ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಹೋಗಬಹುದು? ಆ ಎರಡು ಸಂಖ್ಯೆನ ಇಂಟು ಮಾಡಿಬಿಡ್ರಿ. 25 ಮೂರಲೆ 75 0 750 ಸರಿ ಆನ್ಸರ್. 750 ಯಾರ ಕೊಟ್ಟಿದ್ರಲ್ಲ ಅದು ಆನ್ಸರ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬನ್ನಿ. ಎಕ್ಸ್ ನಗರದಿಂದ ವಾಯ್ ನಗರದವರೆಗೆ 15 ವಿಧಗಳಲ್ಲಿ ಮತ್ತು ವಾಯ್ ನಗರದಿಂದ ಜಡ್ ನಗರದವರೆಗೆ 18 ವಿಧಗಳಲ್ಲಿ ಚಲಿಸಬಹುದು. ಹಾಗಾದರೆ ಎಕ್ಸ್ ನಗರದಿಂದ ಜಡ್ ನಗರದವರೆಗೆ ಎಷ್ಟು ವಿಧಗಳಲ್ಲಿ ಚಲಿಸಬಹುದು? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಟ್ರೈ ಮಾಡಿ. ಬೇಗ ಬೇಗ ಮಾಡ್ರಿ. 270 270 270 ಅಂತ ಇದ್ದೀರಾ? ಓಕೆ, ವೆರಿ ಗುಡ್. ಪರ್ಮುಟೇಷನ್ ಕಾಂಬಿನೇಷನ್ ಆಗುತ್ತೆ. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಇದೆ, ಬ್ಲಡ್ ರಿಲೇಶನ್ಶಿಪ್ ಇದೆ, ಹೌದಾ? ಪ್ರೊಬಬಿಲಿಟಿ ಇದೆ. ಇನ್ನು ನಿಮಗೆ ಎಲ್ಲವನ್ನು ಮಾಡೋಣ. ಟ್ರೇನ್ಸ್ ಇದೆ. ಓಕೆ, ಎಲ್ಲವನ್ನು ಮಾಡೋಣ, ಹೌದಾ? 270 270 ಅಂತಾರೆ. ಏನು ಮಾಡಬೇಕು? ಎಕ್ಸ್ ನಗರದಿಂದ ವಾಯ್ ನಗರದವರೆಗೆ 15 ವಿಧಗಳಲ್ಲಿ, ವಾಯ್ ನಗರದಿಂದ ಜಡ್ ನಗರದವರೆಗೆ 18 ವಿಧಗಳಲ್ಲಿ, ಎಕ್ಸ್ ನಗರದಿಂದ ಜಡ್ ನಗರದವರೆಗೆ ಎಷ್ಟು ವಿಧಗಳು ಅಂತಾರೆ? 15 ಇಂಟು 18 ಮಾಡ್ರಿ, ಹೌದಾ? 15 ಇಂಟು 18 ಮಾಡ್ರಿ. 18 ಅಂತೆ 170, 18 5 90, 90 170 ಕೊಡಿಸಿದ್ರೆ 270, 270 ಬರುತ್ತೆ. ಆಪ್ಷನ್ ಡಿ 270. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದನ್ನ ಇಲ್ಲಿ ಮಾಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದನ್ನ ನಾಳೆ ಇಟ್ಕೋಣ. ಮುಂದಿನ ಪ್ರಶ್ನೆಗೆ ಎಲ್ಲಿ ಹೋಗೋಣ ಅಂದ್ರೆ ಇಲ್ಲಿ ಬನ್ನಿ. ಶೇಕ್ ಹ್ಯಾಂಡ್ಸ್ ಹೋಗೋಣ, ಹೌದಾ? ಶೇಕ್ ಹ್ಯಾಂಡ್ಸ್ ಆದರೆ ಇದೆಲ್ಲ ಕಾಂಬಿನೇಷನ್ ಮೇಲೆ, ಅದನ್ನ ನಾಳೆ ಕ್ಲಾಸ್ನಲ್ಲಿ ನೋಡೋಣ. ಯಾಕಂದ್ರೆ ಟೈಮ್ ಕಡಿಮೆ ಇದೆ. ನೆಕ್ಸ್ಟ್ ನಾಳೆ ಕ್ಲಾಸ್ ನೋಡೋಣ. ಇದನ್ನ ಮುಗಿಸ್ಬಿಡೋಣ. 10 ಜನರು ಎಷ್ಟು ವಿಧದಲ್ಲಿ ಶೇಕ್ ಹ್ಯಾಂಡ್ಸ್ ಮಾಡಬಹುದು? ಬೇಗ, ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. 10 ಜನರು ಎಷ್ಟು ವಿಧದಲ್ಲಿ ಹಸ್ತಲಾಗುವ ಶೇಕ್ ಹ್ಯಾಂಡ್ಸ್ ಮಾಡಬಹುದು? 20 25 40 45 ಬೇಗ. 45 45 45 ವೆರಿ ಗುಡ್. 45 ಅಂತ ಇದ್ರ ಎಲ್ಲರೂ? 45 45 ಗೊತ್ತಾಗಿದ್ರೆ ಅದು ನಿಮ್ಮ ಟೈಮರ್ ಮುಗಿದಿದೆ. ಒಟ್ಟು ಸಂಖ್ಯೆ 10 ಜನರು ಡಿವೈಡೆಡ್ ಬೈ 2, ಹೌದಾ? ಅದರ ಹಿಂದಿನ ಸಂಖ್ಯೆ 9. 2 1 2 5 9 5 ಎಷ್ಟು? 45. ಶೇಕ್ ಹ್ಯಾಂಡ್ಸ್ ಎಷ್ಟು ಸಲ ಮಾಡಬಹುದು ಅಂತ ಕೇಳಿದರೆ 45, ಹೌದಾ? 45. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 60 ವಿದ್ಯಾರ್ಥಿಗಳ ಒಂದು ವಿದಾಯ ಕೂಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ಪರಸ್ಪರ ಕೈ ಕುಲುಕುತ್ತಾರೆ. ಹಾಗಾದ್ರೆ ಕೈ ಕುಲುಕುಗಳ ಒಟ್ಟು ಸಂಖ್ಯೆ ಎಷ್ಟು? ಶೇಕ್ ಹ್ಯಾಂಡ್ಸ್ ಎಷ್ಟು? 3540, 1770, 3600, 3000. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ ರಾಜಾ. ಓಕೆ, 1770 ಶಿವ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲರೂ ಕೊಡ್ತಾ ಇದ್ದಾರೆ 1770. ಓಕೆ ಓಕೆ, ವೆರಿ ಗುಡ್. 1770 ಅಂತ ಇದ್ದಾರೆ. ಎಲ್ಲರೂ ಗೊತ್ತಾಗ್ತಾ ಇದಿಲ್ಲ ಎಲ್ರಿಗೆ, ಹೌದಾ? ನಾಳೆ ಕಾಂಬಿನೇಷನ್ ಬಗ್ಗೆ ಮಾಡೋಣ. ಕಾಂಬಿನೇಷನ್ ಪರ್ಮ್ಯುಟೇಷನ್ ಏನಿದಾವಲ್ಲ ಅದನ್ನ ನಾಳೆ ಕ್ಲಾಸಲ್ಲಿ ಮಾಡೋಣ. ಇದು ಶೇಕ್ ಹ್ಯಾಂಡ್ಸ್ ಭಾಳ ಇರಲ್ಲ, ತುಂಬಾ 4 ರಿಂದ 5 ಕ್ವಶನ್ ಇರುತ್ತೆ, ಮುಗಿದು ಬಿಡುತ್ತೆ. 1770 60 ವಿದ್ಯಾರ್ಥಿಗಳು ಒಟ್ಟು ಸಂಖ್ಯೆ ಭಾಗ 2, ಅದರ ಹಿಂದಿನ ಸಂಖ್ಯೆ 59. 2 1 2 30. ನೆಕ್ಸ್ಟ್ 59 ಇಂಟು 0 0. 53 150, 93 77, 150 27 ಕೊಡಿಸಿದ್ರೆ 177. ಆನ್ಸರ್ ಎಷ್ಟು ಬಂತ್ರಿ? 1770. ಹೌದಾ? 1770. ಎಲ್ಲರೂ ಕರೆಕ್ಟ್ ಕೊಟ್ಟಿದ್ದೀರಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 12 ಜನರು ಎಷ್ಟು ವಿಧದಲ್ಲಿ ಹಸ್ತಲಾಗುವ ಶೇಕ್ ಹ್ಯಾಂಡ್ಸ್ ಮಾಡಬಹುದು? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಬೇಗ ಮಾಡಿ.
66 JR ಕೊಟ್ಟಿದ್ದಾರೆ. ನೆಕ್ಸ್ಟ್ ದೀಪಾ, ಮಾನಸ, ಅಶ್ವಿನಿ, ರಂಜಿತಾ. ಮುಂದೆ ಓದಕ್ಕಾಗಲ್ಲ, ಅದನ್ನ ಬೇಗ ಬೇಗ ಹೋಗ್ಬಿಡ್ತೀರಪ್ಪ ನೀವೆಲ್ಲ. 66 ಹೌದಾ. 12 ಜನರು ಎಷ್ಟು ವಿಧದಲ್ಲಿ ಶೇಕ್ ಹ್ಯಾಂಡ್ಸ್ ಮಾಡಬಹುದು ಅಂತ ಕೇಳಿದರೆ, ಒಟ್ಟು ಸಂಖ್ಯೆ 12 ಭಾಗ 2 ಅದರ ಹಿಂದಿನ ಸಂಖ್ಯೆ 11, 2 1 2 6 11 6 66. ಆಪ್ಷನ್ ಎ 66 ಹೌದಾ. ಆಪ್ಷನ್ ಎ 66. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮಾರಂಭವೊಂದರಲ್ಲಿ ಪ್ರತಿಯೊಬ್ಬರು ಪರಸ್ಪರ ಹಸ್ತಲಾಘವ ಮಾಡುತ್ತಾರೆ. ಒಟ್ಟು ಹಸ್ತಲಾಘವ ಸಂಖ್ಯೆ 66 ಆದರೆ ಸಮಾರಂಭದಲ್ಲಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಎಷ್ಟು? 45, 15, 10, 12. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಟ್ರೈ ಮಾಡಿ. ಕ್ವಶನ್ ನೋಡ್ಕೊಳ್ರಿ. ಒಟ್ಟು ಹಸ್ತಲಾಘವ ಸಂಖ್ಯೆನ 66 ಕೊಟ್ಟಿದ್ದಾರೆ, ಅಂದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೆ? ಒಟ್ಟು ವ್ಯಕ್ತಿಗಳ ಸಂಖ್ಯೆ ಎಷ್ಟಿದ್ದಾರೆ? ಹೌದಾ. ಸಂಖ್ಯೆಗಳ ವ್ಯಕ್ತಿಗಳ ಸಂಖ್ಯೆ ಡಿವೈಡೆಡ್ ಬೈ 2 ಇಂಟು ಅದರ ಹಿಂದಿನ ಸಂಖ್ಯೆ ಮಾಡಿದ್ರೆ 66 ಬರಬೇಕು. ಅದ್ಯಾವುದು? 12 12 ಅಂತ ಕೊಟ್ಟಿದ್ರೆ. ವೆರಿ ಗುಡ್. 12 12 12 ಕ್ಲಿಯರ್ ಆಗ್ತಾ ಇಲ್ಲ ಎಲ್ರಿಗೂ? ಓಕೆ, ವೆರಿ ಗುಡ್. 12 12 ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಒಟ್ಟು ಶೇಕ್ ಹ್ಯಾಂಡ್ಸ್ ಮಾಡಿದ್ರು 66 ಹೌದಾ. ಓಕೆ, ಹಸ್ತಲಾಘವ ಸಂಖ್ಯೆ ಒಟ್ಟು 66 ಆಗ್ಬೇಕಂದ್ರೆ 45 ಅರ್ಧ ಮಾಡಿದ್ರೆ 22.5 ಬಿಟ್ಬಿಡ್ರಿ. 15 ಅರ್ಧ ಮಾಡಿ 7.5 ಬಿಟ್ಬಿಡ್ರಿ. 10 ಅರ್ಧ 5 9 5 45 ಆಗುತ್ತೆ. ನೆಕ್ಸ್ಟ್ 12 ತಗೋಣ. 12 ಹಿಂದಿನ ಸಂಖ್ಯೆ 11, 12 ಅರ್ಧ ಮಾಡಿದ್ರೆ 6, 11 6 66. ಕರೆಕ್ಟ್ ಇದೆ. ಆಪ್ಷನ್ ಡಿ 12. ಆಪ್ಷನ್ ಡಿ 12. 12 ವ್ಯಕ್ತಿಗಳು ಶೇಕ್ ಹ್ಯಾಂಡ್ಸ್ ಮಾಡಿದ್ರೆ ಅಲ್ಲಿ ಒಟ್ಟು ಶೇಕ್ ಹ್ಯಾಂಡ್ಸ್ ಗಳ ಸಂಖ್ಯೆ ಎಷ್ಟಾಗುತ್ತೆ? 66 ಆಗುತ್ತೆ. ಓಕೆ, ಕ್ಲಿಯರ್ ಇದೆ. ನೆಕ್ಸ್ಟ್ ಬನ್ನಿ. ಸಮಾರಂಭವೊಂದರಲ್ಲಿ ಪ್ರತಿಯೊಬ್ಬರು ಪರಸ್ಪರ ಹಸ್ತಲಾಘವ ಮಾಡುತ್ತಾರೆ. ಒಟ್ಟು ಹಸ್ತಲಾಘವ ಸಂಖ್ಯೆ 190 ಆದರೆ ಸಮಾರಂಭದಲ್ಲಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ ಎಷ್ಟು? ಸೇಮ್ ಕ್ವಶನ್ ಇದೆ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಟೈಮರ್ ಸ್ಟಾರ್ಟ್ ಆಗಿದೆ ನೋಡ್ರಿ. ಓಕೆ, ಬೇಗ ಮಾಡಿ. 20. ವೆರಿ ಗುಡ್. ಗುರುಪ್ರಸಾದ್ 20 ಅಂದರೆ, ಗಣೇಶ್ 20, ರಮ್ಯಾ, ರಾಜ 20 ಅಂತ ಇದ್ದಾರೆ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಹೌದಾ. ಇಲ್ಲಿ ಏನ್ ಮಾಡಬೇಕು? ಲಾಸ್ಟ್ ಟೈಮ್ ಯಾವ ತರ ಮಾಡಿದ್ರೆ ಆ ತರ. 28 ಅರ್ಧ 14, ಅದರ ಹಿಂದಿನ ಸಂಖ್ಯೆ 27, 27 10 270 ಬರಲ್ಲ. 21 ಹಿಂದಿನ ಸಂಖ್ಯೆ ಬರಲ್ಲ. 32 ಹಿಂದಿನ ಸಂಖ್ಯೆ 31, 31 ಅರ್ಧ 16, 16 10 160 ಪ್ಲಸ್ 16 176 ಬರುದಿಲ್ಲ. ಅದು ಬಿಟ್ಬಿಡಿ. 20 ಹಿಂದಿನ ಸಂಖ್ಯೆ ನೋಡ್ರಿ. 20 ಅರ್ಧ 10, 20 ಹಿಂದಿನ ಸಂಖ್ಯೆ 19, 19 ಇಂಟು 10 ಮಾಡ್ರಿ 190. ಒಟ್ಟು 20 ವಿದ್ಯಾರ್ಥಿಗಳು ಶೇಕ್ ಹ್ಯಾಂಡ್ಸ್ ಮಾಡಿದರೆ ಅಲ್ಲೂ ಒಟ್ಟು ಶೇಕ್ ಹ್ಯಾಂಡ್ಸ್ ಸಂಖ್ಯೆ ಎಷ್ಟು? 190. ಕ್ಲಿಯರ್ ಆಯ್ತಾ? ಶೇಕ್ ಹ್ಯಾಂಡ್ಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಬನ್ನಿ. 200 ಜನರು ತಮ್ಮೊಳಗೆ ಹಸ್ತಲಾಘವ ಮಾಡಿದರೆ ಅಲ್ಲಿ ಉಂಟಾಗುವ ಒಟ್ಟು ಹಸ್ತಲಾಘವ ಸಂಖ್ಯೆ ಎಷ್ಟು? ಟ್ರೈ ಮಾಡಿ ಬೇಗ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಟೈಮರ್ ಸ್ಟಾರ್ಟ್ ಆಗಿದೆ ನೋಡ್ರಿ, ಬೇಗ ಮಾಡಿ. ಎಷ್ಟಾಗುತ್ತೆ ನೋಡ್ರಿ. ವೆರಿ ಗುಡ್. JR, ಮಾನಸ, ಶಿವು, ಗುರುಪ್ರಸಾದ್, MK, ರಾಮಲಿಂಗ, ರಮ್ಯಾ, ನಂದೀಶ್, ವಿಕ್ಕಿ, ಗಣೇಶ್, ಮೌರ್ಯ, ಅಕ್ಷತಾ, ಅಭಿ, ಧೀರು, ಅಜಯ್, ಗಾಯತ್ರಿ ಎಲ್ಲ ಕೊಟ್ಟಿದ್ರ. ವೆರಿ ಗುಡ್. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ ಎಲ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರ. 200 ಜನರು ತಮ್ಮೊಳಗೆ 200 ಇದೆ ಹೌದಾ. ಭಾಗ 2 ಮಾಡಿ ಅದರ ಹಿಂದಿನ ಸಂಖ್ಯೆ 199. 2 1 2 1 0, 199 199 0 0 1 19,900. ಆಪ್ಷನ್ ಬಿ ಆನ್ಸರ್ 19,900. ಹೌದಾ. ಕ್ಲಿಯರ್ ಆಯ್ತಾ?
ನೆಕ್ಸ್ಟ್ 18 ಜನರು ಎಷ್ಟು ವಿಧದಲ್ಲಿ ಹಸ್ತಲಾಘವ ಮಾಡಬಹುದು? ಬೇಗ ಟ್ರೈ ಮಾಡಿ, ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಇದು ಲಾಸ್ಟ್ ಕ್ವಶನ್ ಅಂತ ಇರಬಹುದು ಇದು, ಹೌದಾ? ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ಎಷ್ಟು ಬರುತ್ತೆ ನೋಡ್ರಿ, ಬೇಗ. 153 ವಿಕ್ಕಿ ಅವರು ಕೊಟ್ಟಿದ್ದಾರೆ, 153 ಅಂತ, ಹೌದಾ? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. 153 ಹೌದಾ? 18ರ ಹಿಂದಿನ ಸಂಖ್ಯೆ 17, 18ರ ಅರ್ಧ 9, 17 9 153, ಹೌದಾ? ನೆಕ್ಸ್ಟ್ ಈ ಕ್ವಶನ್ ಎಲ್ಲ PDF ಹಾಕ್ತೀನಿ, ಎಲ್ಲ ಕ್ವಶನ್ಸ್ ಅಲ್ಲಿ ನಿಮಗೆ PDF ಹಾಕ್ತೀನಿ, ಹೌದಾ? ನನ್ನ ಟೆಲಿಗ್ರಾಮ್ ಲಿಂಕ್ ನಿಮಗೆ ಗೊತ್ತಿದೆ, ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ. ನಿಮ್ಮ ಎಲ್ಲ ಫ್ರೆಂಡ್ಸ್ ನ ಇದರಲ್ಲಿ ಯಾಡ್ ಮಾಡ್ರಿ. ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ. ಈ ಟೆಲಿಗ್ರಾಮ್ ಲಿಂಕ್ ನಲ್ಲಿ ಡೈಲಿ ಲೈವ್ ಚಾಟ್ ಇರುತ್ತೆ, ಹೌದಾ? ನೀವು ಇಲ್ಲಿ ಕ್ವಶನ್ ಗೆ ಆನ್ಸರ್ ಮಾಡಬಹುದು. ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ ಇದೆ, ನನ್ನ ಟೆಲಿಗ್ರಾಮ್ ಲಿಂಕ್ ಗೆ ಜಾಯ್ನ್ ಆಗಿ. ಇವತ್ತಾದಂತ ಕ್ಲಾಸ್ ನ PDF ಇದರಲ್ಲಿ ಶೇರ್ ಮಾಡ್ತೀನಿ, ಹೌದಾ? ಸ್ನೇಹಿತರೆ, ಎಲ್ಲರೂ ಸಂತೋಷ್ ಲಾಲ್ ಫೌಂಡೇಶನ್ ಆ್ಯಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ರಿ. ಅಪ್ಡೇಟ್ ಮಾಡಿದ ನಂತರ ನಿಮಗೆ ವೀಕ್ಲಿ ನೋಟ್ಸ್ ಮತ್ತು ವೀಕ್ಲಿ ಕ್ವಿಜ್ ಇಲ್ಲಿಯವರೆಗೂ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್.